ಹಾಗೆ ನೀವು ಈಗಾಗಲೇ ಗೂಗಲ್ ಕ್ರೋಮಲ್ಲಿ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ಕೊತೀನಿ. ಗೂಗಲ್ ಕ್ರೋಮಲ್ಲಿ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದರೆ ಮೊಬೈಲ್ನಲ್ಲಿ ಹೇಗೆ ಇಂಟರ್ಫೇಸ್ ಇದೆ ಅದೇ ರೀತಿ ಡಿಸೈನು ಕೂಡ ನಿಮ್ಮ ವಾಟ್ಸಪ್ನಲ್ಲಿ ನೀಡ್ತಾ ಇರ್ತಾರೆ. ಇದರಿಂದ ಏನಪ್ಪ ತೊಂದರೆ ಆಗುತ್ತೆ ಅಂದರೆ ಸಪೋಸ್ ಏನಾದ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಚಾಟ್ಸ್ ಬಂತು ಅಂದರೆ ಅದೇ ಗ್ರೂಪಲ್ಲಿ ಇರುತ್ತೆ. ಹಾಗೆ ನಿಮ್ಮ ವರ್ಕ್ ರಿಲೇಟೆಡ್ ಏನಾದ್ರು ಚಾಟ್ಸ್ ಬಂತ ಅಂದರೆ ಅದೇ ಗ್ರೂಪಲ್ಲಿ ಇರುತ್ತೆ, ಅದೇ ಲಿಸ್ಟಲ್ಲಿ ಇರುತ್ತೆ. ಈ ರೀತಿ ಇರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇರುತ್ತೆ ಪದೇ ಪದೇ. ಯಾರಿಗೆ ರಿಪ್ಲೈ ಮಾಡಬೇಕು, ಯಾವಾಗ ರಿಪ್ಲೈ ಮಾಡಬೇಕು. ಸಪೋಸ್ ಏನಾದರೂ ನೀವು ಗ್ರೂಪಲ್ಲಿ ಏನಾದರೂ ನಿಮ್ಮ ಬಗ್ಗೆ ಮಾತಾಡ್ತಿದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಗ್ರೂಪ್ ಚಾಟ್ ನೋಡಿಬಿಟ್ಟು ಅಲ್ಲಿ ರಿಪ್ಲೈ ಮಾಡಬೇಕಾಗುತ್ತೆ. ಇದೆಲ್ಲದಕ್ಕೂ ಒಂದು ಸಿಂಪಲ್ ಆಗಿರುವಂಥ ಸೊಲ್ಯೂಷನ್ ಇದೆ. ಏನಪ್ಪ ಅಂದರೆ ನಿಮ್ಮ ಯಾವ್ಯಾವುದು ವರ್ಕ್ ರಿಲೇಟೆಡ್ ಚಾಟ್ಸ್ ಇರುತ್ತೆ ಅದೆಲ್ಲ ಒಂದು ಗ್ರೂಪ್ ಥರ ಮಾಡೋದು. ಹಾಗೆಯೇ ಫ್ಯಾಮಿಲಿ ರಿಲೇಟೆಡ್ ಏನು ಚಾಟ್ಸ್ ಇರುತ್ತೆ ಅದನ್ನೆಲ್ಲ ಒಂದು ಗ್ರೂಪ್ ಥರ ಮಾಡೋದು. ಈ ರೀತಿ ಎಲ್ಲ ಒಂದು ಆರ್ಗನೈಸ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಒಂದು ವೆಬ್ಸೈಟ್ ಇದೆ. ಏನಪ್ಪ ಅದು ಅಂದರೆ ಹೇಗೆ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಒಂದೇ ಲಿಂಕ್ನಲ್ಲಿ ಆಕ್ಸೆಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಡಿಸ್ಕ್ರಿಪ್ಷನ್ ಮೇಲೆ ಲಿಂಕ್ ಮಾಡಿ ನೀವು ಕೂಬಿ ಅನ್ನೋಂಥ ವೆಬ್ಸೈಟ್ನ ಹಾಗೆಯೇ ಐಡಿನತಿ ಅನ್ನೋಂಥ ಒಂದು ವೆಬ್ಸೈಟ್ನ ಆಕ್ಸೆಸ್ ಮಾಡ್ಬೋದು. ಹೇಗಪ್ಪ ವರ್ಕ್ ಆಗುತ್ತೆ ಅಂದರೆ ಈ ವೆಬ್ಸೈಟ್ಗಳು ನಾನು ಮೊದಲೇ ಹೇಳ್ದಂಗೆ ಈ ಒಂದು ವೆಬ್ಸೈಟ್ ಎಕ್ಸ್ಟೆನ್ಷನ್ ಏನಿದೆ ಇದು ಕ್ರೋಮ್ಗೆ ಅಥವಾ ಎಡ್ಜ್ಗೆ ನೀವು ಆಕ್ಸೆಸ್ ಮಾಡ್ಬೋದು. ನೀವು ಒಂದು ಬ್ರೌಸರ್ಗೆ ಆ್ಯಡ್ ಮಾಡ್ಕೋಬೇಕಂದ್ರೆ ಆ್ಯಡ್ ಟು ಕ್ರೋಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಅಥವಾ ನೀವು ಆ್ಯಡ್ ಟು ಕ್ರೋಮ್ ಅಂತ ಮತ್ತೆ ಕೊಡ್ಬೋದು. ಈ ರೀತಿ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ಇದು ನಿಮ್ಮ ಬ್ರೌಸರ್ಗೆ ಈ ಎಕ್ಸ್ಟೆನ್ಷನ್ನು ಆ್ಯಡ್ ಆಗುತ್ತೆ. ಈ ರೀತಿ ಆ್ಯಡ್ ಆದಮೇಲೆ ನೀವು ವಾಟ್ಸಪ್ನಲ್ಲಿ ಏನು ಲಾಗಿನ್ ಆಗಿರ್ತೀರ ಅದನ್ನೆಲ್ಲ ಇದು ಫೆಚ್ ಮಾಡುತ್ತೆ ಡೇಟಾನ. ಡೇಟಾನ ಫೆಚ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಬರ್ಬೋದು. ಇಲ್ಲಿ ನಿಮಗೆ ಸೆಕ್ಯೂರಿಟಿ ಹೇಗಿದೆ ಈ ವೆಬ್ಸೈಟ್ ಅಂತ ಅವ್ರು ಹೇಳಿರುವಂತೆ ಯಾವುದೇ ರೀತಿಯ ಕೂಡ ಡೇಟಾನ ಇವರು ಕಲೆಕ್ಟ್ ಮಾಡೋದಿಲ್ಲ. ಹಾಗೆಯೇ ನೀವು ವಾಟ್ಸಪ್ನ ಟ್ರ್ಯಾಕ್ ಮಾಡೋದಿಲ್ಲ. ಹಾಗೆಯೇ ಡೇಟಾ ಏನೂ ಕೂಡ ಇವರು ಕಲೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನೇನು ಲಾಗಿನ್ ಆಗೋಕ್ಕೆ ಹೋಗೋದಿಲ್ಲ, ಜಸ್ಟ್ ಕ್ಯಾನ್ಸಲ್ ಕೊಡ್ತೀನಿ. ಜಸ್ಟ್ ಕ್ಲೋಸ್ ಮಾಡ್ತೀನಿ. ನಮಗೆ ವಿತೌಟ್ ಲಾಗಿನ್ನೇ ಇದು ವರ್ಕ್ ಆಗುತ್ತೆ. ಅದರಿಂದನೇ ಇದು ಬೆಸ್ಟ್ ಅನಿಸ್ಬೋದು. ನೀವು ಇಲ್ಲಿ ಮೇಲ್ ನೋಡ್ತಾ ಇದ್ದೀರಾ ಅವೇಟಿಂಗ್ ರಿಪ್ಲೈ, ನೀಡ್ಸ್ ರಿಪ್ಲೈ, ಗ್ರೂಪ್ಸು, ಹಾಗೆಯೇ 1-to-1 ಅಫಿಷಿಯಲ್ ಕಾಂಟ್ಯಾಕ್ಟ್ಸು ಈ ರೀತಿ ಎಲ್ಲ ಒಂದು ಆಪ್ಷನ್ನು ಈ ವೆಬ್ಸೈಟಲ್ಲಿ ನೀಡ್ತಾ ಇದ್ದಾರೆ. ಫ್ರೆಂಡ್ಸ್, ಇನ್ನೂ ಒಂದು ವೆಬ್ಸೈಟ್ ಏನಪ್ಪ ಅಂದರೆ ಅದು ಐಡಿನಟಿ ಅನ್ನೋಂಥ ಒಂದು ವೆಬ್ಸೈಟು. ನೀವು ನೋಡ್ತಾ ಇರ್ಬೋದು ಎಲ್ಲ ಟೈಮಲ್ಲೂ ಕೂಡ ಯಾವಾಗಲೂ ಕೂಡ ಎಲ್ಲ ವೆಬ್ಸೈಟ್ಗಳನ್ನ ನೀವು ಲಾಗಿನ್ ಆಗಬೇಕಂದ್ರೆ 1-to-1 ಲಾಗಿನ್ ಆಗಬೇಕಾಗುತ್ತೆ. ಎಲ್ಲ ವೆಬ್ಸೈಟ್ಗಳು ಅಥವಾ ನೀವು ಬುಕ್ ಮಾರ್ಕ್ ಮಾಡ್ಕೊಂಡಿರಬೇಕು ಅಥವಾ ನೀವೇ ಟೈಪ್ ಮಾಡಿಕೊಂಡು facebook.com, youtube.com ಈ ಥರ ಎಲ್ಲ ಹೋಗ್ತಾ ಇರ್ಬೋದು. ಬಟ್ ಈ ಒಂದು ಐಡಿನಟಿ ಅನ್ನೋಂಥ ಒಂದು ವೆಬ್ಸೈಟಿಂದ ಎಲ್ಲ ಏನು ವೆಬ್ಸೈಟ್ಗಳು ಇರ್ತವೆ ಅದೆಲ್ಲ ಒಂದೇ ಲಿಂಕ್ನಲ್ಲಿ ನಿಮಗೆ ಸಿಕ್ಬಿಡುತ್ತೆ. ನೀವು ಯಾವ್ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಈ ಒಂದು ವೆಬ್ಸೈಟ್ನು ಕೂಡ ನೀವು ಲಾಗಿನ್ ಆಗಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಲಾಗಿನ್ ಆಗ್ಬೋದು. ಈ ಒಂದು ವೆಬ್ಸೈಟಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಎಲ್ಲ ವೆಬ್ಸೈಟ್ ಲಿಂಕ್ಗಳು ಕೂಡ ಒಂದೇ ಲಿಂಕಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಇದನ್ನು ಲಾಗಿನ್ ಆಗೋಕ್ಕೆ ನೀವು ಸೈನ್ ಅಪ್ ವಿತ್ ಗೂಗಲ್ ಕೊಟ್ಟರೆ ಸಾಕು. ಸೈನ್ ಅಪ್ ವಿತ್ ಯಾವುದು ನೀವು ಜಿಮೇಲ್ ID ಯೂಸ್ ಮಾಡ್ತಿದ್ದೀರಾ ಅದನ್ನು ಕೊಟ್ಟರೆ ಸಾಕು. ನಂತರ ನೀವು ಇದನ್ನು ಜಿಮೇಲ್ IDನ ಯೂಸ್ ಮಾಡಾದ್ಮೇಲೆ ನಿಮಗೆ ಆಪ್ಷನ್ ಕೇಳುತ್ತೆ ಯು ಆರ್ ಎ ಪ್ರೊಫೆಷ್ನಲ್ ಅಥವಾ ಸ್ಟೂಡೆಂಟ್ ಆ ಥರ ಆಪ್ಷನ್ ಕೇಳುತ್ತೆ. ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಕೊಡ್ಬೋದು ಅಥವಾ ಪ್ರೊಫೆಷ್ನಲ್ ಆಗಿದ್ರೆ ಪ್ರೊಫೆಷ್ನಲ್ ಕೊಡ್ಬೋದು. ಈ ರೀತಿ ಒಂದು ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ನೀವು ಯಾವ್ಯಾವುದು ವೆಬ್ಸೈಟ್ ಇದೆ ನಿಮಗೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡೋಕ್ಕೆಲ್ಲ ಆಪ್ಷನ್ ಕೊಡ್ತಾನೆ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ 2 ವೆಬ್ಸೈಟ್ಗಳಿಂದ ನಿಮ್ಮ ಲೈಫು ಸ್ವಲ್ಪ ಈಸಿ ಆಯಿತು ಅನ್ಕೊತೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.